ಎಸ್ಐಆರ್ ನಡೆಯುತ್ತಿರುವ ಕಾರಣ ಎನ್ಯುಮರೇಷನ್ ಫಾರ್ಮ್ ತುಂಬಲೇಬೇಕು. ಈ ಫಾರ್ಮ್ ಅನ್ನು ಬಿಎಲ್ಒಗಳು ನಿಮಗೆ ನೀಡುತ್ತಾರೆ. ಈ ಫಾರ್ಮ್ ತುಂಬುವಾಗ 2002ರಲ್ಲಿ ನಡೆದಿದ್ದ ಮತದಾರ ಪಟ್ಟಿಯ ಪರಿಷ್ಕರಣೆ ಮಾಹಿತಿಗಳನ್ನು ನಮೂದಿಸಬೇಕಾಗುತ್ತದೆ. ವಿಧಾನಸಭಾ ಕ್ಷೇತ್ರದ ನಂಬರ್, ಬೂತ್ ನಂಬರ್, ಕ್ರಮ ಸಂಖ್ಯೆಯನ್ನು ಬರೆಯಲೇಬೇಕು. 2008ರಲ್ಲಿ ವಿಧಾನಸಭಾ ಕ್ಷೇತ್ರಗಳ ಮರು ವಿಂಗಡಣೆಯಾದ ಕಾರಣಕ್ಕೆ ಕ್ಷೇತ್ರದ ಸಂಖ್ಯೆಯೂ ಬದಲಾಗಿದೆ. ಹಾಗಾದ್ರೆ 2002ರಲ್ಲಿ ನಮ್ಮ ಬೂತ್ ನಂಬರ್ ಯಾವುದಾಗಿತ್ತು ಎಂದು ಹುಡುಕುವುದು ಹೇಗೆ? ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಇಸಿನೆಟ್ ಎಂದು ಸರ್ಚ್ ಮಾಡಿದರೆ ಚುನಾವಣಾ ಆಯೋಗದ ವೆಬ್ಸೈಟ್ ಓಪನ್ ಆಗುತ್ತದೆ. ವೋಟರ್ ಸರ್ವಿಸ್ ಎನ್ನುವ ಓಪನ್ ಮಾಡಿದ ತಕ್ಷಣ ಕಾಣುತ್ತದೆ. ಅಲ್ಲಿ ಸರ್ಚ್ ಯುವರ್ ನೇಮ್ ಇನ್ ವೋಟರ್ ಲಿಸ್ಟ್ ಎನ್ನುವ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ ಎಸ್ಐಆರ್ ರೋಲ್ ಮೇಲೆ ಕ್ಲಿಕ್ ಮಾಡಬೇಕು. ತದನಂತರ ನಿಮ್ಮ ರಾಜ್ಯ, ಜಿಲ್ಲೆ, ಕ್ಷೇತ್ರದ ಹೆಸರನ್ನು ತುಂಬಬೇಕು. ಮತಗಟ್ಟೆಯ ಹೆಸರನ್ನು ನಮೂದಿಸಿರಬೇಕು. ನಂತರ ಬೂತ್ ನಂಬರ್ ತಿಳಿಯಲು ನಿಮ್ಮ ಊರಿನ ಹೆಸರನ್ನು ನಮೂದಿಸಬೇಕು. ಆಗ ಬೂತ್ ನಂಬರ್ ತಿಳಿಯಲಿದೆ. ಒಂದೇ ಹೆಸರಿನ ಹಲವಾರು ಊರುಗಳಿದ್ದರೆ ನಿಮ್ಮ ಮನೆಯ ಹಿರಿಯರ ಬಳಿ ಬೂತ್ ನಂಬರ್ ಬಗ್ಗೆ ಕೇಳಲು